ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಊರಿಗೆ ಹೋಗಿದ್ದು ಒಂದೆರಡು ಕ್ಲಿಪ್ಪಿಂಗ್ ಇತ್ತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಊರಿಗೆ ಹೋಗ್ತಾ ಮಧ್ಯದಲ್ಲಿ ಯಾವ ಫೋಟೋ ತಗೊಂಡಿಲ್ಲ, ಮತ್ತು ಹುಣಸೆ ಮರ ಕಾಣಿಸ್ತಾ ಇತ್ತು, ಹಂಗಾಗಿ ಒಂದೆರಡು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ಮತ್ತು ನನ್ನ ಮಗ ನೋಡಿ ಡ್ಯಾನ್ಸ್ ಮಾಡ್ತಿದ್ದಾನೆ ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು. ಪಾಪ ನಿಲ್ಲಿಸು ಅಂತ ಹೇಳಿ ಹೋಗೋ ದಾರಿ ಒಳಗೆ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದ ನೋಡ್ತಿರ್ಬೋದು. ಶಾನೆ ಟಾಪಗೋಳೆ ಆ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದ. ನೋಡ್ತಿದ್ದೀರಾ ಅನಿಸುತ್ತೆ, ಎಷ್ಟು ಕ್ಯೂಟಾಗಿ ಮಾಡ್ತಿದ್ದಾನೆ. ಅವನಿಗೆ ಹಿಂಗೆ ಮಧ್ಯದಲ್ಲಿ ನಿಲ್ಲಿಸಿ ಬೋರ್ ಆದಂಗೆಲ್ಲ ನಮ್ಮ ಊರಿಗೆ ಹೋಗ್ಬೇಕಾರೆ ಈ ರೀತಿ ಮಾಡ್ತಾ ಇರ್ತಾನೆ. ಮಧ್ಯಂತ ಈ ಊರು ರೋಡ್ ಸೈಡಲ್ಲಿ ಬಾವಿ ಕೂಡ ಇದೆ, ಅದನ್ನು ನೋಡಿ ಹೋಗ್ತಾ ಇದ್ದೀವಿ. ನೋಡಿ ಪಕ್ಷಿಗಳು, ಅಲ್ಲಿ ಕೆರೆ ಇದೆ, ಕೆರೆ ಹತ್ರ ಎಷ್ಟು ಅಂದರೆ ಸಖತ್ ಸಂಜೆ ಆಗ್ತಿದ್ದಂಗೆ ಸಖತ್ ಪಕ್ಷಿಗಳು ಇಲ್ಲಿ ಕೂತ್ಕೊತವೆ ಗಿಡಗಳ ಮೇಲೆ ಅಂತಲೇ ಹೇಳ್ಬೋದು. ಎಷ್ಟು ಕ್ಯೂಟಾಗಿ ಕೂತಿದ್ದಾವೆ. ಮತ್ತು ಮನೆ ಕೂಡ ಬಂದು ಅಡುಗೆ ಮಾಡಿ ಮತ್ತು ಸಂಜೆ ಮಾತಾಡ್ಕೊಂಡು ಕುಂತಿದ್ವಿ. ಇವರು ಬಂದು ನಮ್ಮ ಮನೆಯವ್ರ ಅಮ್ಮನ ತಂಗಿ ಮತ್ತು ಅವ್ರ ಅಮ್ಮ, ನಮ್ಮ ಮನೆಯವರು, ನಮ್ಮ ಮಗ. ನೋಡಿದ್ದೀರಾ ನೀವೆಲ್ಲರೂ. ನನ್ನ ಮಗ ದೊಡ್ಡ ಮಗ ಕೂಡ ಇದ್ದಾನೆ. ಎಲ್ಲರೂ ಸೇರಿಕೊಂಡು ಟಿ ವಿ ನೋಡ್ತಾ ಮಾತಾಡ್ತಾ ಹಿಂಗೆ ಕುಂತಿದ್ವಿ. ನಾವು ಊರಿಗೆ ಬಂದಾಗೆಲ್ಲ ಇದೇ ರೀತಿ ಇರುತ್ತೆ. ಬೆಳಗಾಯಿತು, ಇದ್ದ ತಕ್ಷಣ ನನ್ನ ಕೆಲಸ ಸ್ಟಾರ್ಟ್ ಆಯಿತು. ಮತ್ತು ನಾನು ಪಾವಗಡಕ್ಕೆ ಬೇರೆ ಹೋಗ್ಬೇಕಾಗಿದ್ದರಿಂದ ನಮ್ಮ ಅತ್ತೆ ಅಕ್ಕಿ ತೂರ್ತಾಯಿದ್ರು, ಅಕ್ಕಿ ತೊಗೊಂಬಂದಿದ್ರು ದುಡ್ಡಿಗೆ. ಹಂಗಾಗಿ ತೂರ್ತಾಯಿದ್ರು, ಚೀಲ ಬಿಚ್ಚಿ ಕೊಟ್ಬಿಟ್ಟು ನಾವು ಹೊಲ್ದ ಹತ್ರ ಹೋಗಿ ಬರೋಣ, ಪಾವಗಡಕ್ಕೆ ಹೋಗಬೇಕು, ಬೇಗ ಬಂದುಬಿಟ್ಟು ಅಂತ ಹೇಳಿ ಹೊಲ್ದ ಹತ್ರ ಕೂಡ ಬಂದ್ವಿ. ನೋಡಿ ಈ ರೀತಿ ಇದ್ದಾವೆ ನಮ್ಮ ಅಡಿಕೆ ಗಿಡ, ಇನ್ನೂ ಚಿಕ್ಕವು. ಇನ್ನೂ ಒಂದು 3-4 ವರ್ಷ ಬೇಕಾಗುತ್ತೆ ಅನ್ಬೋದು. ಮತ್ತು ಪಕ್ಕದಲ್ಲೇ ರೇಷ್ಮೆ ಗಿಡಗಳು ಕೂಡ ಬೆಳೆದಿದ್ದಾವೆ. ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಕೂಡ ಒಂದೆರಡು ಕ್ಲಿಪ್ಪಿಂಗ್ ಶೇರ್ ಮಾಡಿದೆ ನಿಮ್ಮ ಜೊತೆ. ಇದು ತುಂಬಾ ಆದಾಯ ಬರೋ ಬೆಳೆ ಅಂತಲೇ ಹೇಳ್ಬೋದು, ರೇಷ್ಮೆ ಬೆಳೆ. ಹಂಗಾಗಿ ಅದು ಏನಾದರೂ ಸ್ವಲ್ಪ ಲಾಭ ಏನಾದರೂ ಬರುತ್ತೆ, ಚೆನ್ನಾಗೆಲ್ಲ ಮಾಡೋಕ್ಕೆ ಬರುತ್ತೆ ಅನ್ನೋದಾದರೆ ಅವರಿಗೆ ರೇಷ್ಮೆ ಬೆಳೆ ಒಂದು ಉತ್ತಮ ಬೆಳೆ ಅಂತ ಹೇಳ್ಬೋದು. ಅವರು ಪಿಂಕ್ಲರ್ಗಳು ಕೂಡ ಅಟ್ಯಾಚ್ ಮಾಡಿದರು, ಅದನ್ನು ಕೂಡ ತೋರಿಸಿದ್ದೀನಿ. ನಮ್ಮ ಮನೆಯವರು ಪೈಪಲ್ಲಿ ಮಣ್ಣೆಲ್ಲ ಕಟ್ಕೊಳ್ಳುತ್ತಲ್ಲ ಹಿಂಗೆ, ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಒಂದೊಂದು ಗಿಡದ ಬುಡಕ್ಕೆ ನೀರೇ ಹೋಗಿರಲಿಲ್ಲ, ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಜೋಡಿಸ್ತಿದ್ರು. ಊರಿಗೆ ಹೋದರೆ ನಮಗೆ ಒಂದು ನಿಮಿಷವೂ ಸಹ ಫ್ರೀ ಇರಲ್ಲ, ಏಕೆಂದರೆ ಇಂಥ ಕೆಲಸಗಳು ಜಾಸ್ತಿ ಇರುತ್ತೆ. ನಮ್ಮ ಅತ್ತೆ ಮಾವನ ಕೈಲಿ ಆಗಲ್ಲ, ಅದರಿಂದ ನಮ್ಮ ಅವ್ವ ಒಬ್ಬರೇ ನೋಡ್ಕೊಬೇಕು. ನಮ್ಮ ಅತ್ತೆ ಕೈಲಿ ಪೂರ ಆಗಲ್ಲ ಅಂತಲೇ ಹೇಳ್ಬೋದು. ಹಂಗಾಗಿ ನಮ್ಮ ಮಾವನೇ ನೋಡ್ಕೊಬೇಕಲ್ಲ, ಪಾಪ ಅವರು ಎಷ್ಟು ಅಂತ ನೋಡ್ತಾರೆ. ನಾವು ಕೂಡ ಸಪೋರ್ಟ್ ಮಾಡೋದ್ರಿಂದ ಹಿಂಗೋಗಿ ಸ್ವಲ್ಪ ಆದರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ಒಂದೊಂದು ದಿನ ಹೋಗ್ತೀವಿ. ವಾರದಲ್ಲಿ ಒಂದಿನ ಆದರೂ ಹೋಗ್ತೀವಿ, ಇಲ್ಲ ವಾರಕ್ಕೆ ಹೋಗಲಿಲ್ಲ ಅಂದರೆ 15 ಡೇಸ್ಗಾದರೂ ಹೋಗ್ತೀವಿ. ಇದು ಗೊತ್ತು ಅನಿಸುತ್ತೆ ನಿಮ್ಗೆಲ್ರಿಗೂ. ಮುಟ್ಟಿದ್ದಾರೆ ಮುನಿಗಿಡ, ಟಚ್ ಮಿ ನಾಟ್ ಪ್ಲಾಂಟ್ ಅಂತ ಹೇಳಿ ನಮ್ಮ ಮನೆಯವ್ರು ಟಚ್ ಮಾಡ್ತಾಯಿದ್ರು. ಹಂಗಾಗಿ ಎಷ್ಟೊಂದು ಬೆಳೆದಿದೆ ಅಂದರೆ ತುಂಬ ಬೆಳೆದಿದೆ ತೋಟದಲ್ಲೆಲ್ಲ, ಹಂಗಾಗಿ ತೆಗಿತಾಯಿದ್ರು. ಮತ್ತು ಇದ್ರ ತಂಗಟೆ ಗಿಡ, ಇದ್ರ ಬಗ್ಗೆ ನಾನೊಂದು ವಿಡಿಯೋನೇ ಮಾಡಾಕ್ತೀನಿ. ಇದು ಎಷ್ಟು ಅನುಕೂಲ ಅಂದರೆ ಇದು ಹೇಳ್ತೀನಿ, ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ಇಲ್ಲಿ ಕಾಣಿಸ್ತು, ಅದಕ್ಕೋಸ್ಕರ ಒಂದೆರಡು ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದು ಹೊಲ್ದ ಹತ್ರನೇ ಬೆಳೆದಿರೋದು ಜಾಸ್ತಿ ನಮ್ಮೂರಲ್ಲಿ, ಹಂಗಾಗಿ ಹೊಲ್ದ ಹತ್ರ ಹೋದಾಗ ಶೇರ್ ಮಾಡ್ತೀನಿ ನಾನು ನಿಮ್ಮ ಜೊತೆ. ಓಕೆ ಫ್ರೆಂಡ್ಸ್, ಇಷ್ಟಾಗಿತ್ತು ಇವತ್ತಿನ ಕ್ಲಿಪ್ಪಿಂಗ್ ಅಂತ ಹೇಳಿ ಮನೆಗೆ ಹೊರಡೋ ಸಮಯ ಆಯಿತು ಅಂತ ಹೇಳಿ ನಾನು ಕೂಡ ಒಂದೆರಡು ಕ್ಲಿಪ್ಪಿಂಗ್ ತಗೊಂಡೆ. ಮತ್ತು ಇದೇನೆಂದರೆ ನೋಡಿ ಅಡಿಕೆ ಗಿಡದ ಬುಡ, ಮತ್ತು ಇದು ಚಿಟ್ಟೆಕಾಯಿ ಅಂತ ಬರುತ್ತಲ್ಲ ಅದ್ರ ಗಿಡ, ಇದು ನಮ್ಮ ಅತ್ತೆ ಹಾಕಿದ್ದಾರೆ. ಅದನ್ನು ಕೂಡ ಒಂದೆರಡು ಕ್ಲಿಪ್ಪಿಂಗ್ ತಗೊಂಡೆ. ಅಡಿಕೆ ಗಿಡಕ್ಕೆ ರೇಷ್ಮೆ ಮೊದಲು ಹಾಕಿದ್ವಿ ನಾವು, ಚಿಕ್ಕ ಅಡಿಕೆ ಗಿಡ ಇದ್ವಲ್ಲ ಅದ್ರ ಜೊತೆಗೆ ಹಾಕಿದ್ವಿ. ಅಡಿಕೆ ಗಿಡ ಅಷ್ಟು ಕ್ಲೀನಾಗಿ ಬರಲಿಲ್ಲ, ಅದಕ್ಕೋಸ್ಕರ ರೇಷ್ಮೆ ಫುಲ್ ತೆಗೆದ್ಬಿಟ್ಟು ಬರೀ ಅಡಿಕೆ ಗಿಡ ಅಷ್ಟೇ ಬಿಟ್ಟಿದ್ದೀವಿ ನಾವು. ಹಂಗಾಗಿ ಇವಾಗ ಅಡಿಕೆ ಗಿಡ ಸ್ವಲ್ಪ ಪರವಾಗಿಲ್ಲ, ಫುಲ್ ಬೆಳ್ಳಗಾಗಿತ್ತು ಅಂತಲೇ ಹೇಳ್ಬೋದು ರೇಷ್ಮೆ ಇದ್ದಾಗ. ಅಲ್ಲಿಂದ ಮನೆಗೆ ಕೂಡ ಹೊರಟ್ವಿ ನಾವು. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.